ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರ ತಿಕ್ಕಾಟ ಮತ್ತೆ ಮುಂದುವರಿತಾ ಇದೆಯಂತೆ. ಸರ್ಕಾರದ ವಿವಿಧ ನಿರ್ಧಾರಗಳಿಗೆ ಮತ್ತೆ ರಾಜ್ಯಪಾಲರು ಸಮ್ಮತಿ ಕೊಟ್ಟಿಲ್ಲ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 9 ವಿಧೇಯಕಗಳಿಗೆ ಅಂಕಿತ ಹಾಕುವುದಕ್ಕೆ ರಾಜ್ಯಪಾಲರು ನಕಾರ ತೋರಿಸಿದ್ದಾರೆ. ವಿಧೇಯಕಗಳನ್ನ ವಾಪಸ್ ಕಳಿಸಿಕೊಟ್ಟಿದ್ದಾರಂತೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ಗ್ರಾಮೀಣಾಭಿವೃದ್ಧಿ, ಚಾಣಕ್ಯ ವಿವಿ, ಮೂಡಾ ಮಸೂದೆ ಸೇರಿದಂತೆ ಒಟ್ಟು 9 ಬಿಲ್ಗಳಿಗೆ ಅಂಕಿತ ಹಾಕಿಲ್ಲ ರಾಜ್ಯಪಾಲರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮತ್ತಷ್ಟು ಪ್ರಶ್ನೆಗಳನ್ನ ಕೇಳಿ ವಾಪಸ್ ಕಳಿಸಿಕೊಟ್ಟಿದ್ದಾರೆ ಗವರ್ನರ್ ಅನ್ನೋದರ ಡೀಟೇಲ್ಸ್ ಇದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ. ವಿಜಯ್, ಹೆಂಗೆ ಇದನ್ನ ಕನ್ಸಿಡರ್ ಮಾಡೋದು? ರಾಜಕೀಯವಾಗಿ ಯಾವ ರೀತಿ ವಿಶ್ಲೇಷಣೆ ಆಗ್ತಾ ಇದೆ? ಶ್ರುತಿ, ರಾಜ್ಯ ಭವನ ಮತ್ತು ಸರ್ಕಾರ ನಡುವಿನ ತಿಕ್ಕಾಟ ಮತ್ತು ಸಂಘರ್ಷ ಮುಂದುವರೆದಿರುವಂತದ್ದು. ಕಳೆದ ಕೆಲ ತಿಂಗಳ ಹಿಂದೆ ರಾಜ್ಯಪಾಲರಿಗಿರುವಂತಹ ಅಂದ್ರೆ ವಿಶ್ವವಿದ್ಯಾಲಯಗಳಲ್ಲಿ ರಾಜ್ಯಪಾಲರಿಗಿರುವಂತಹ ಅಧಿಕಾರವನ್ನ ಸಂಪೂರ್ಣವಾಗಿ ಮೊಟಕುಗೊಳಿಸಿ ಅದನ್ನ ಸರ್ಕಾರ ಹಿಂತೆಗೆದುಕೊಂಡಿತ್ತು. ಅಂದ್ರೆ ಈಗ ಮೂಡ ವಿಚಾರ ಸಂಬಂಧಪಟ್ಟಂತೆ ಏನು ರಾಜ್ಯಪಾಲ ತೆಗೆದುಕೊಂಡ ನಿರ್ಧಾರ ಇದೆ. ಅದಾದ ಬಳಿಕ ಸರ್ಕಾರ ರಾಜ್ಯಪಾಲರಿಗಿರುವಂತಹ ಅಧಿಕಾರ ವಿಶ್ವವಿದ್ಯಾಲಯಗಳಲ್ಲಿ ಅದನ್ನ ವಾಪಸ್ ತೆಗೆದುಕೊಂಡಿತ್ತು. ಅದಾದ ಬಳಿಕ ಈಗ ರಾಜ್ಯಪಾಲರು ಮತ್ತೊಂದು ಸಂಘರ್ಷಕ್ಕೆ ಮುಂದಾಗಿ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ, ಬೆಳಗಾವಿ ಅಧಿವೇಶನದಲ್ಲಿ ತಂದಿದ್ದಂತ ಬಿಲ್ಗಳನ್ನ ಸುಮಾರು 16 ಬಿಲ್ಗಳನ್ನ ರಾಜ್ಯಪಾಲರು ಕಳಿಸಿತ್ತು. ಅದರಲ್ಲಿ 9 ಬಿಲ್ಗಳನ್ನ ವಾಪಸ್ ಕಳಿಸಿರುವಂತದ್ದು. ಅದರಲ್ಲಿ ಚಾಣಕ್ಯ ವಿವಿ ಸಂಬಂಧಪಟ್ಟಂತೆ ಮತ್ತು ಮೂಡಾಗಿ ವಿಚಾರ ಸಂಬಂಧಪಟ್ಟಂತೆ ಒಂದಷ್ಟು ತಿದ್ದುಪಡಿ ಆಗಿತ್ತು. ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ವಾಪಸ್ ಕಳಿಸಿರುವಂತದ್ದು. ಅಂದ್ರೆ ವಾಪಸ್ ಕಳಿಸಿದ ತಕ್ಷಣ ಕೂಡ ಅದು ಬಿಲ್ಗಳನ್ನ ಪಾಸ್ ಆಗದೆ ಅಂತೆಲ್ಲ. ಆದ್ರೆ ರಾಜ್ಯಭವನ ಮತ್ತು ಸರ್ಕಾರ ನಡುವಿನ ಸಂಘರ್ಷ ಮುಂದುವರೆದಿರುತ್ತದೆ. ಈಗ ಸರ್ಕಾರ ಮತ್ತೆ ಅದಕ್ಕೆ ಸಮರ್ಥನೆ ಕೊಡಿ, ಸಮಜಾಯಿಷಿ ಕೊಟ್ಟು ಮತ್ತೆ ರಾಜ್ಯಪಾಲರ ಬಳಿ ಹೋಗ್ಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಉಂಟಾಗಿರುವಂತದ್ದು. ಶ್ರುತಿ, ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರ ತಿಕ್ಕಾಟ ಮತ್ತೆ ಮುಂದುವರಿತಾ ಇದೆಯಂತೆ. ಸರ್ಕಾರದ ವಿವಿಧ ನಿರ್ಧಾರಗಳಿಗೆ ಮತ್ತೆ ರಾಜ್ಯಪಾಲರು ಸಮ್ಮತಿ ಕೊಟ್ಟಿಲ್ಲ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 9 ವಿಧೇಯಕಗಳಿಗೆ ಅಂಕಿತ ಹಾಕುವುದಕ್ಕೆ ರಾಜ್ಯಪಾಲರು ನಕಾರ ತೋರಿಸಿದ್ದಾರೆ. ವಿಧೇಯಕಗಳನ್ನ ವಾಪಸ್ ಕಳಿಸಿಕೊಟ್ಟಿದ್ದಾರಂತೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ಗ್ರಾಮೀಣಾಭಿವೃದ್ಧಿ, ಚಾಣಕ್ಯ ವಿವಿ, ಮೂಡಾ ಮಸೂದೆ ಸೇರಿದಂತೆ ಒಟ್ಟು 9 ಬಿಲ್ಗಳಿಗೆ ಅಂಕಿತ ಹಾಕಿಲ್ಲ ರಾಜ್ಯಪಾಲರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮತ್ತಷ್ಟು ಪ್ರಶ್ನೆಗಳನ್ನ ಕೇಳಿ ವಾಪಸ್ ಕಳಿಸಿಕೊಟ್ಟಿದ್ದಾರೆ ಗವರ್ನರ್ ಅನ್ನೋದರ ಡೀಟೇಲ್ಸ್ ಇದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ. ವಿಜಯ್, ಹೆಂಗೆ ಇದನ್ನ ಕನ್ಸಿಡರ್ ಮಾಡೋದು? ರಾಜಕೀಯವಾಗಿ ಯಾವ ರೀತಿ ವಿಶ್ಲೇಷಣೆ ಆಗ್ತಾ ಇದೆ? ಶ್ರುತಿ, ರಾಜ್ಯ ಭವನ ಮತ್ತು ಸರ್ಕಾರ ನಡುವಿನ ತಿಕ್ಕಾಟ ಮತ್ತು ಸಂಘರ್ಷ ಮುಂದುವರೆದಿರುವಂತದ್ದು. ಕಳೆದ ಕೆಲ ತಿಂಗಳ ಹಿಂದೆ ರಾಜ್ಯಪಾಲರಿಗಿರುವಂತಹ ಅಂದ್ರೆ ವಿಶ್ವವಿದ್ಯಾಲಯಗಳಲ್ಲಿ ರಾಜ್ಯಪಾಲರಿಗಿರುವಂತಹ ಅಧಿಕಾರವನ್ನ ಸಂಪೂರ್ಣವಾಗಿ ಮೊಟಕುಗೊಳಿಸಿ ಅದನ್ನ ಸರ್ಕಾರ ಹಿಂತೆಗೆದುಕೊಂಡಿತ್ತು. ಅಂದ್ರೆ ಈಗ ಮೂಡ ವಿಚಾರ ಸಂಬಂಧಪಟ್ಟಂತೆ ರಾಜ್ಯಪಾಲ ತೆಗೆದುಕೊಂಡ ನಿರ್ಧಾರ ಇದೆ. ಅದಾದ ಬಳಿಕ ಸರ್ಕಾರ ರಾಜ್ಯಪಾಲರಿಗಿರುವಂತಹ ಅಧಿಕಾರ ವಿಶ್ವವಿದ್ಯಾಲಯಗಳಲ್ಲಿ ಅದನ್ನ ವಾಪಸ್ ತೆಗೆದುಕೊಂಡಿತ್ತು. ಅದಾದ ಬಳಿಕ ಈಗ ರಾಜ್ಯಪಾಲರು ಮತ್ತೊಂದು ಸಂಘರ್ಷಕ್ಕೆ ಮುಂದಾಗಿ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ, ಬೆಳಗಾವಿ ಅಧಿವೇಶನದಲ್ಲಿ ತಂದಿದ್ದಂತ ಬಿಲ್ಗಳನ್ನ ಸುಮಾರು 16 ಬಿಲ್ಗಳನ್ನ ರಾಜ್ಯಪಾಲರು ಕಳಿಸಿತ್ತು. ಅದರಲ್ಲಿ 9 ಬಿಲ್ಗಳನ್ನ ವಾಪಸ್ ಕಳಿಸಿರುವಂತದ್ದು. ಅದರಲ್ಲಿ ಚಾಣಕ್ಯ ವಿವಿ ಸಂಬಂಧಪಟ್ಟಂತೆ ಮತ್ತು ಮೂಡಾಗಿ ವಿಚಾರ ಸಂಬಂಧಪಟ್ಟಂತೆ ಒಂದಷ್ಟು ತಿದ್ದುಪಡಿ ಆಗಿತ್ತು. ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ವಾಪಸ್ ಕಳಿಸಿರುವಂತದ್ದು. ಅಂದ್ರೆ ವಾಪಸ್ ಕಳಿಸಿದ ತಕ್ಷಣ ಕೂಡ ಅದು ಬಿಲ್ಗಳನ್ನ ಪಾಸ್ ಆಗದೆ ಅಂತೆಲ್ಲ. ಆದ್ರೆ ರಾಜ್ಯಭವನ ಮತ್ತು ಸರ್ಕಾರ ನಡುವಿನ ಸಂಘರ್ಷ ಮುಂದುವರೆದಿರುತ್ತದೆ. ಈಗ ಸರ್ಕಾರ ಮತ್ತೆ ಅದಕ್ಕೆ ಸಮರ್ಥನೆ ಕೊಡಿ, ಸಮಜಾಯಿಷಿ ಕೊಟ್ಟು ಮತ್ತೆ ರಾಜ್ಯಪಾಲರ ಬಳಿ ಹೋಗ್ಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಉಂಟಾಗಿರುವಂತದ್ದು. ಶ್ರುತಿ, ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರ ತಿಕ್ಕಾಟ ಮತ್ತೆ ಮುಂದುವರಿತಾ ಇದೆಯಂತೆ. ಸರ್ಕಾರದ ವಿವಿಧ ನಿರ್ಧಾರಗಳಿಗೆ ಮತ್ತೆ ರಾಜ್ಯಪಾಲರು ಸಮ್ಮತಿ ಕೊಟ್ಟಿಲ್ಲ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 9 ವಿಧೇಯಕಗಳಿಗೆ ಅಂಕಿತ ಹಾಕುವುದಕ್ಕೆ ರಾಜ್ಯಪಾಲರು ನಕಾರ ತೋರಿಸಿದ್ದಾರೆ. ವಿಧೇಯಕಗಳನ್ನ ವಾಪಸ್ ಕಳಿಸಿಕೊಟ್ಟಿದ್ದಾರಂತೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ಗ್ರಾಮೀಣಾಭಿವೃದ್ಧಿ, ಚಾಣಕ್ಯ ವಿವಿ, ಮೂಡಾ ಮಸೂದೆ ಸೇರಿದಂತೆ ಒಟ್ಟು 9 ಬಿಲ್ಗಳಿಗೆ ಅಂಕಿತ ಹಾಕಿಲ್ಲ ರಾಜ್ಯಪಾಲರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮತ್ತಷ್ಟು ಪ್ರಶ್ನೆಗಳನ್ನ ಕೇಳಿ ವಾಪಸ್ ಕಳಿಸಿಕೊಟ್ಟಿದ್ದಾರೆ ಗವರ್ನರ್ ಅನ್ನೋದರ ಡೀಟೇಲ್ಸ್ ಇದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ. ವಿಜಯ್, ಹೆಂಗೆ ಇದನ್ನ ಕನ್ಸಿಡರ್ ಮಾಡೋದು? ರಾಜಕೀಯವಾಗಿ ಯಾವ ರೀತಿ ವಿಶ್ಲೇಷಣೆ ಆಗ್ತಾ ಇದೆ? ಶ್ರುತಿ, ರಾಜ್ಯ ಭವನ ಮತ್ತು ಸರ್ಕಾರ ನಡುವಿನ ತಿಕ್ಕಾಟ ಮತ್ತು ಸಂಘರ್ಷ ಮುಂದುವರೆದಿರುವಂತದ್ದು. ಕಳೆದ ಕೆಲ ತಿಂಗಳ ಹಿಂದೆ ರಾಜ್ಯಪಾಲರಿಗಿರುವಂತಹ ಅಂದ್ರೆ ವಿಶ್ವವಿದ್ಯಾಲಯಗಳಲ್ಲಿ ರಾಜ್ಯಪಾಲರಿಗಿರುವಂತಹ ಅಧಿಕಾರವನ್ನ ಸಂಪೂರ್ಣವಾಗಿ ಮೊಟಕುಗೊಳಿಸಿ ಅದನ್ನ ಸರ್ಕಾರ ಹಿಂತೆಗೆದುಕೊಂಡಿತ್ತು. ಅಂದ್ರೆ ಈಗ ಮೂಡ ವಿಚಾರ ಸಂಬಂಧಪಟ್ಟಂತೆ ರಾಜ್ಯಪಾಲ ತೆಗೆದುಕೊಂಡ ನಿರ್ಧಾರ ಇದೆ. ಅದಾದ ಬಳಿಕ ಸರ್ಕಾರ ರಾಜ್ಯಪಾಲರಿಗಿರುವಂತಹ ಅಧಿಕಾರ ವಿಶ್ವವಿದ್ಯಾಲಯಗಳಲ್ಲಿ ಅದನ್ನ ವಾಪಸ್ ತೆಗೆದುಕೊಂಡಿತ್ತು. ಅದಾದ ಬಳಿಕ ಈಗ ರಾಜ್ಯಪಾಲರು ಮತ್ತೊಂದು ಸಂಘರ್ಷಕ್ಕೆ ಮುಂದಾಗಿ
ಮುಂದಾಗಿರುವಂತದ್ದು ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ತಂದಿದ್ದಂತ ಬಿಲ್ಗಳನ್ನ ಸುಮಾರು 16 ಬಿಲ್ಗಳನ್ನ ರಾಜ್ಯಪಾಲರು ಕಳಿಸಿತ್ತು. ಅದರಲ್ಲಿ 9 ಬಿಲ್ಗಳನ್ನ ವಾಪಸ್ಸನ್ನ ಕಳಿಸಿರುವಂತದ್ದು. ಅದರಲ್ಲಿ ಚಾಣಕ್ಯ ವಿವಿ ಸಂಬಂಧಪಟ್ಟಂತೆ ಮತ್ತು ಮೂಡಾಗಿ ವಿಚಾರ ಸಂಬಂಧಪಟ್ಟಂತೆ ಒಂದಷ್ಟು ತಿದ್ದುಪಡಿ ಆಗಿತ್ತು. ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ವಾಪಸ್ ಕಳಿಸಿರುವಂತದ್ದು. ಅಂದ್ರೆ ವಾಪಸ್ ಕಳಿಸಿದ ತಕ್ಷಣ ಕೂಡ ಏನು ಅದು ಬಿಲ್ಗಳೇ ಪಾಸ್ ಆಗದೆ ಅಂತಿಲ್ಲ. ಆದ್ರೆ ರಾಜಭವನ ಮತ್ತು ಸರ್ಕಾರ ನಡುವಿನ ಸಂಘರ್ಷ ಮುಂದುವರೆದಿರುತ್ತದೆ. ಈಗ ಸರ್ಕಾರ ಮತ್ತೆ ಅದಕ್ಕೆ ಸಮರ್ಥನೆ ಕೊಡಿ, ಸಮಜಾಯಿಷಿ ಕೊಟ್ಟು ಮತ್ತೆ ರಾಜ್ಯಪಾಲರ ಬಳಿ ಹೋಗಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಉಂಟಾಗಿರುವಂತದ್ದು. ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರ ತಿಕ್ಕಾಟ ಮತ್ತೆ ಮುಂದುವರಿತಾ ಇದೆಯಂತೆ. ಸರ್ಕಾರದ ವಿವಿಧ ನಿರ್ಧಾರಗಳಿಗೆ ಮತ್ತೆ ರಾಜ್ಯಪಾಲರು ಸಮ್ಮತಿ ಕೊಟ್ಟಿಲ್ಲ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. 9 ವಿಧೇಯಕಗಳಿಗೆ ಅಂಕಿತ ಹಾಕುವುದಕ್ಕೆ ರಾಜ್ಯಪಾಲರು ನಕಾರ ತೋರಿಸಿದ್ದಾರೆ. ವಿಧೇಯಕಗಳನ್ನ ವಾಪಸ್ ಕಳಿಸಿಕೊಟ್ಟಿದ್ದಾರಂತೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ಗ್ರಾಮೀಣಾಭಿವೃದ್ಧಿ, ಚಾಣಕ್ಯ ವಿವಿ, ಮೂಡಾ ಮಸೂದೆ ಸೇರಿದಂತೆ ಒಟ್ಟು 9 ಬಿಲ್ಗಳಿಗೆ ಅಂಕಿತ ಹಾಕಿಲ್ಲ ರಾಜ್ಯಪಾಲರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮತ್ತಷ್ಟು ಪ್ರಶ್ನೆಗಳನ್ನ ಕೇಳಿ ವಾಪಸ್ ಕಳಿಸಿಕೊಟ್ಟಿದ್ದಾರೆ ಗವರ್ನರ್ ಅನ್ನೋದ್ರ ಡೀಟೇಲ್ಸ್ ಇದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ. ವಿಜಯ್, ಹೆಂಗೆ ಇದನ್ನ ಕನ್ಸಿಡರ್ ಮಾಡೋದು? ರಾಜಕೀಯವಾಗಿ ಯಾವ ರೀತಿ ವಿಶ್ಲೇಷಣೆ ಆಗ್ತಾ ಇದೆ? ಶ್ರುತಿ, ರಾಜ್ಯ ಭವನ ಮತ್ತು ಸರ್ಕಾರ ನಡುವಿನ ತಿಕ್ಕಾಟ ಮತ್ತು ಸಂಘರ್ಷ ಮುಂದುವರೆದಿರುವಂತದ್ದು. ಕಳೆದ ಕೆಲ ತಿಂಗಳ ಹಿಂದೆ ರಾಜ್ಯಪಾಲರಿಗಿರುವಂತಹ ಅಂದ್ರೆ ವಿಶ್ವವಿದ್ಯಾಲಯಗಳಲ್ಲಿ ರಾಜ್ಯಪಾಲರಿಗಿರುವಂತಹ ಅಧಿಕಾರವನ್ನ ಸಂಪೂರ್ಣವಾಗಿ ಮೊಟಕುಗೊಳಿಸಿ ಅದನ್ನ ಸರ್ಕಾರ ಹಿಂತೆಗೆದುಕೊಂಡಿತ್ತು. ಅಂದ್ರೆ ಈಗ ಮೂಡ ವಿಚಾರ ಸಂಬಂಧಪಟ್ಟಂತೆ ಏನು ರಾಜ್ಯಪಾಲ ತೆಗೆದುಕೊಂಡ ನಿರ್ಧಾರ ಇದೆ. ಅದಾದ ಬಳಿಕ ಸರ್ಕಾರ ರಾಜ್ಯಪಾಲರಿಗಿರುವಂತಹ ಅಧಿಕಾರ ವಿಶ್ವವಿದ್ಯಾಲಯಗಳಲ್ಲಿ ಅದನ್ನ ವಾಪಸ್ ತೆಗೆದುಕೊಂಡಿತ್ತು. ಅದಾದ ಬಳಿಕ ಈಗ ರಾಜ್ಯಪಾಲರು ಮತ್ತೊಂದು ಸಂಘರ್ಷಕ್ಕೆ ಮುಂದಾಗಿ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ತಂದಿದ್ದಂತ ಬಿಲ್ಗಳನ್ನ ಸುಮಾರು 16 ಬಿಲ್ಗಳನ್ನ ರಾಜ್ಯಪಾಲರು ಕಳಿಸಿತ್ತು. ಅದರಲ್ಲಿ 9 ಬಿಲ್ಗಳನ್ನ ವಾಪಸ್ಸನ್ನ ಕಳಿಸಿರುವಂತದ್ದು. ಅದರಲ್ಲಿ ಚಾಣಕ್ಯ ವಿವಿ ಸಂಬಂಧಪಟ್ಟಂತೆ ಮತ್ತು ಮೂಡಾಗಿ ವಿಚಾರ ಸಂಬಂಧಪಟ್ಟಂತೆ ಒಂದಷ್ಟು ತಿದ್ದುಪಡಿ ಆಗಿತ್ತು. ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ವಾಪಸ್ ಕಳಿಸಿರುವಂತದ್ದು. ಅಂದ್ರೆ ವಾಪಸ್ ಕಳಿಸಿದ ತಕ್ಷಣ ಕೂಡ ಏನು ಅದು ಬಿಲ್ಗಳೇ ಪಾಸ್ ಆಗದೆ ಅಂತಿಲ್ಲ. ಆದ್ರೆ ರಾಜಭವನ ಮತ್ತು ಸರ್ಕಾರ ನಡುವಿನ ಸಂಘರ್ಷ ಮುಂದುವರೆದಿರುತ್ತದೆ. ಈಗ ಸರ್ಕಾರ ಮತ್ತೆ ಅದಕ್ಕೆ ಸಮರ್ಥನೆ ಕೊಡಿ, ಸಮಜಾಯಿಷಿ ಕೊಟ್ಟು ಮತ್ತೆ ರಾಜ್ಯಪಾಲರ ಬಳಿ ಹೋಗಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಉಂಟಾಗಿರುವಂತದ್ದು. ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾವ್ಯಾವಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ಲ ಮೇಲೆ ಭಾರಿ ಐಟ್ ಅದಲ್ಲ ಮಾರೇ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.